ಇದು ಇನ್ನೊಂದು ಸರ್, ರನ್ನಿಂಗ್ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರನ್ ಮಾಡ್ತಿದ್ರೆ ತುಂಬ ಸಣ್ಣ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಪಾಯಿಂಟ್ ನಂಬರ್ 1 ಏನು ಮಾಡ್ತಾರೆ, ನಿಂಗಿನ್ನೂ ವಯಸ್ಸಿದೆ, ಸ್ವಲ್ಪ ದಪ್ಪಕ್ಕಿರು, ಚೆನ್ನಾಗಿ ಕಾಣಿಸು ಅಂತ ನಮ್ಗೆ ಹೇಳ್ತಾರೆ. ತುಂಬ ರನ್ ಮಾಡಿದ್ರೆ ಏನಾಗುತ್ತೆ, ತುಂಬ ಸಣ್ಣ ಆಗ್ತಾರೆ. ಹೌದು ಪಾಯಿಂಟ್ ನಂಬರ್ ಹೌದು ಹೌದು ಓಡಬೇಡ ಅಂತ ಡಿಮೋಟಿವೇಟ್ ಮಾಡೋದು ಒಂದು. ಇದ್ರ ಜೊತೆಗೆ ಫುಡ್ಡನ್ನು ಯಾರು ಕೂಡ ಮೇಂಟೈನ್ ಮಾಡಲಿಕ್ಕಾಗಲ್ಲ. ಈಗ ಹಾಸ್ಟೆಲಲ್ಲಿ ಕೆಲವರೆಲ್ಲ ಇರ್ತಾರೆ, ಹುಡುಗರೆಲ್ಲ ಇರ್ತಾರೆ, ಅವರು ಕೂಡ ಮೇಂಟೈನ್ ಮಾಡಲಿಕ್ಕಾಗಲ್ಲ. ಈ ರನ್ನಿಂಗನ್ನು ಶುರು ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಅಂದರೆ ರನ್ ಯಾಕೆ ಶುರು ಮಾಡಬೇಕು, ಶುರು ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 3 ದಿನ ಹೋಗಿ ಸೈಲೆಂಟ್ ಆಗೋರಿಗೆ. ಓಕೆ. ಸಿ ರನ್ನಿಂಗ್ ಈಸ್ ಈಸಿಯೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್. ನೀವು ಒಬ್ಬರೇ ಕೂಡ ಮಾಡ್ಬೋದು, ಒಂದು 10 ಜನ ಸೇರ್ಕೊಂಡು ಮಾಡ್ಬೋದು, 100 ಜನ ಸೇರ್ಕೊಂಡು ಮಾಡ್ಬೋದು. ಆಮೇಲೆ ಇಫ್ ಯು ವಾಂಟ್ ಸಿಂಪಲ್ ರನ್, ಅದಕ್ಕೆ ಹೆಚ್ಚು ಖರ್ಚು ಇಲ್ಲ ಎಕ್ಸೆಪ್ಟ್ ಫಾರ್ ಸಮ್ ಗುಡ್ ಶೂಸ್. ಹ್ಞೂ ಅದು ಒಂದು 600 ಕಿಲೋಮೀಟರ್ ಬರುತ್ತೆ. ನಾನು ದಿನ ಓಡ್ತಿದ್ದೀನಿ, ನಂಗೆ 600 ಕಿಲೋಮೀಟರ್ ಒಂದು 20-30 ದಿನಕ್ಕೆ ಒಂದು ತಿಂಗಳಿಗೆ ಆಗ್ಬಿಡುತ್ತೆ. ಹ್ಞೂ ಸೊ ಒಂದು ಅಂದರೆ ನೀವು ಎಷ್ಟು 10 ಕಿಲೋಮೀಟರ್, ಯು ಕ್ಯಾನ್ ಸ್ಟಾರ್ಟ್ ವಿತ್ 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್. ಐ ಆಮ್ ನಾಟ್ ಅ ಗ್ರೇಟ್ ಎಕ್ಸಾಂಪಲ್ ಹ್ಞೂ ಫಾರ್ ರನ್ನರ್ಸ್. ದಿನ 21 ಕಿಲೋಮೀಟರ್ ಓಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಹ್ಞೂ ಇಟ್ ಈಸ್ ನಾಟ್ ಇವನ್ ರೈಟ್. ಇದೇನೋ ಒಂದು ರೀತಿ ಮ್ಯಾಡ್ನೆಸ್ ಹೇಳ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಸ್ಟ್ರೀಕ್, ಸಮ್ ಕೈಂಡ್ ಆಫ್ ಒಂದು ಮೈಲ್ ಸ್ಟೋನ್ ಥರ. ಹ್ಞೂ 3 ದಿನ ಓಡಿದ್ರೆ ಸಾಕುತ್ತೆ ವಾರಕ್ಕೆ. ಹ್ಞೂ ಅದರ್ 3 days ಸ್ವಿಮ್ಮಿಂಗು ಅಥವಾ ವಿಚ್ ಎ ಕ್ರಾಸ್ ಫಿಟ್, ಹ್ಞೂ ಜಿಮ್ಗೆ ಹೋಗಿ. ಹ್ಞೂ ಎಲ್ಲ ಎಷ್ಟೊಂದು ಜನ ನಮ್ಮ ರನ್ನರ್ಸ್ ಮನೆಯಲ್ಲೇ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ. ಹ್ಞೂ ಒಂದು ಸಣ್ಣ ವೆಯ್ಟ್ ಇದ್ರೆ ಸಾಕು, ಅವ್ರು ಜಸ್ಟ್ ಲಿಫ್ಟ್ ಯುವರ್ ಓನ್ ಬಾಡಿ ವೆಯ್ಟ್. ಹ್ಞೂ ಏನಲ್ಲ ಪುಷಪ್ಸು, ಪುಲ್ಅಪ್ಸು ಒಂದು ಅರ್ಧ ಗಂಟೆ ಮಾಡೋದು ಸಾಕು. ಹ್ಞೂ ನೀವು ಒಂದಿನ ಯು ಕ್ಯಾನ್ ಕಂಬೈನ್ ಯುವರ್ ರನ್ಸ್. ಒಂದಿನ 5 ಕಿಲೋಮೀಟ್ರು, ಒಂದಿನ 8 ಕಿಲೋಮೀಟ್ರು, ಒಂದಿನ 12 ಕಿಲೋಮೀಟ್ರು. ಹ್ಞೂ ಇಫ್ ಯು ವಾಂಟ್ ಟು ಪ್ಲ್ಯಾನ್ ಫಾರ್ ಅ ಮ್ಯಾರಥಾನ್, ಯು ಕ್ಯಾನ್ ಇನ್ಕ್ರೀಸ್ ದೀಸ್ ಥಿಂಗ್ಸ್. ಹ್ಞೂ 5 ಬದಲು ಒಂದಿನ 8 ಕಿಲೋಮೀಟರ್ ಮಾಡಿ, ಇನ್ನೊಂದಿನ 12 ಕಿಲೋಮೀಟರ್ ಮಾಡಿ, ಲಾಂಗ್ ಡೇ 20 ಕಿಲೋಮೀಟರ್ ಮಾಡಿ. ಅದಲ್ಲದೆ ಸಮಥಿಂಗ್ ಕಾಲ್ಡ್ ಟೆಂಪೋ ರನ್, ಇಂಟರ್ವಲ್ ರನ್. ಹ್ಞೂ ಟೆಂಪೋ ಅಂದರೆ ಫಾಸ್ಟ್ ರನ್ನಿಂಗ್, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಫಾಸ್ಟ್. 1 ಕಿಲೋಮೀಟರ್, ಒಂದು 5 ಕಿಲೋಮೀಟರ್ ಅಂದರೆ ಶುರುವಿಂದನೇ ಫಾಸ್ಟಾಗಿ ಓಡೋದು. ಫಾಸ್ಟಾಗಿ ಓಡೋದು. ಬಟ್ ಫಾರ್ ಅ ಶಾರ್ಟರ್ ಡಿಸ್ಟೆನ್ಸ್, ಇಫ್ ಯುವರ್ ಗೋಲ್ ಇಸ್ 10 kilometers, you run 2 kilometers, ಹ್ಞೂ 2 or 3 kilometers or 5 kilometers maximum. Or you can do interval runs on other days. ಅಂದರೆ 400 meters fast ಓಡಿ you stop. ಹ್ಞೂ Or you can increase 800 meters. You're running a marathon, make it 1 kilometer. ಹ್ಞೂ After intervals, you run for 5-6 times or how much ever time you've got. Then you can do hill run. ಹ್ಞೂ ಈಗ ಗುಡ್ಡಕ್ಕೆಲ್ಲ ಹೋಗೋಕ್ಕಾಗಲ್ಲ, ಆದರೆ ಎಲ್ಲೆಲ್ಲಿ ಗುಡ್ಡ ಇರುತ್ತೆ. ಗುಡ್ ಇಷ್ಟು ಇನ್ಕ್ಲೈನ್ಡ್ ರೋಡ್, ಗುಡ್ಡನೂ ಬೇಡ, ಇಲ್ಲಿ ನಮ್ಮ ಮನೆ ಹತ್ರನೇ ಹ್ಞೂ ಒಂದಿಷ್ಟು ಸ್ಟೀಪ್ ಇದ್ರೆ ಸಾಕು. ಹ್ಞೂ ಸೊ ಯು ಕ್ಯಾನ್ ರನ್ ಸ್ಲೋಲಿ ಡೌನ್ ಹಿಲ್ ಅಂಡ್ ಟ್ರೈ ಟು ರನ್ ಫಾಸ್ಟ್ ಅಪ್ ಹಿಲ್. ಹ್ಞೂ ಫಾಸ್ಟಾಗಿ ಹತ್ತಬೇಕು. ಅಪ್ ಹಿಲ್, ಹಾಂ. ಹ್ಞೂ ಹ್ಞೂ ಸೊ ದೀಸ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಪೇಸ್. ನೀವೊಂದು ಯಾವಾಗ ನಿಮ್ಮ ಪೇಸ್ ಇಂಪ್ರೂವ್ ಆಗುತ್ತಲ್ಲ, ವಾಟ್ ಎವರ್ ಈಸ್ ಯುವರ್ ಗೋಲ್, ವೆದರ್ ಯುವರ್ ಕೆಲವೊಬ್ರು ಗೋಲ್ ಎಂಡ್ಯೂರೆನ್ಸ್, ಹ್ಞೂ ಅವ್ರಿಗೆ ಪೇಸ್ ಬೇಡ, ಆದರೆ ಜಾಸ್ತಿ ಡಿಸ್ಟೆನ್ಸ್ ಓಡ್ಬೇಕಂತ ಇರುತ್ತೆ. ಹ್ಞೂ ಕೆಲವೊಬ್ಬರಿಗೆ ನಾನು ಫಾಸ್ಟ್ ಓಡ್ಬೇಕಂತ ಇರುತ್ತೆ. ಹ್ಞೂ ಸೊ ಅವರು ಈಗ 10 ಕಿಲೋಮೀಟ್ರು 70 ನಿಮಿಷ ತಗೊಂಡು ಹ್ಞೂ ಈ ಒಂದು ವರ್ಷದಲ್ಲಿ 60 ನಿಮಿಷ ತಗೋಬೇಕಂದ್ರೆ, ಒಂದು ಅಚೀವ್ ದಟ್ ಇಟ್ ಸೆಲ್ಫ್ ವಿಲ್ ಆಕ್ಟ್ ಆಸ್ ಅ ಮೋಟಿವೇಶನ್. ಹ್ಞೂ ಅಂಡ್ ಐ ಸಜೆಸ್ಟ್ ಇಫ್ ಯು ಕ್ಯಾನ್ ರನ್ ವಿತ್ ಸಂಬಡಿ ಎಲ್ಸ್ ಅಲ್ಲ, ಹ್ಞೂ ಓಡಿದ್ದು ಸ್ಪೀಡು ಡಿಸ್ಟೆನ್ಸ್ ಟೈಮ್ ಏನೂ ಗೊತ್ತಾಗೋದಿಲ್ಲ. ಹ್ಞೂ ಇಟ್ಸ್ ಎ ಪ್ಯಾಕ್ ರನ್ನಿಂಗ್ ಆರ್ ರನ್ನಿಂಗ್ ವಿತ್ ಅಟ್ಲೀಸ್ಟ್ ಒನ್ ಬಡಿ ರನ್ನಿಂಗ್. ಹ್ಞೂ ಇದರ ಒಂದು ಗ್ರೂಪ್ ನೀವೇ ಫಾರ್ಮ್ ಮಾಡಿ ಓಡ್ತಾ ಇದ್ರೆ ನಿಮಗೆ ಓಡೋದೇ ಗೊತ್ತಾಗೋದಿಲ್ಲ. ಹ್ಞೂ ಆಮೇಲೆ ಆಗ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ನೀವು ಓಡಿಲ್ಲ ಅಂದ್ರೆ ಅವ್ನು ಬರ್ತಾನೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ, ಹೌದು, ಬನ್ನಿ ಜೊತೆಗೆ ಬಾ ಹೋಗೋಣ ಅಂತ ಓಡೋಣ. ಹೇಳ್ತಾರೆ. ಹೌದೌದು. ಮತ್ತು ಈ ಜರ್ನಿಲಿ ಸರ್, ಬಿಗ್ಗೆಸ್ಟ್ ಚಾಲೆಂಜ್ ಅಂತ ನಿಮ್ಗೆ ಏನು ಅನಿಸಿದ್ದು? ಒಂದು ಮತ್ತು ಚಾಲೆಂಜ್ ಜೊತೆಗೆ ಸ್ಯಾಕ್ರಿಫೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ತ್ಯಾಗ ಮಾಡಬೇಕಾಗುತ್ತೆ. ಚಾಲೆಂಜ್ ಮತ್ತು ಸ್ಯಾಕ್ರಿಫೈಸ್ ಏನು ಹೇಳ್ತೀರಿ? ಸಿ ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಟು ರಿಮೇನ್ ಇಂಜುರಿ ಫ್ರೀ. ಹ್ಞೂ ಈಗ ನಾನು ಓಡಿ ಸ್ಟಾರ್ಟ್ ಮಾಡಿದ್ನಲ್ಲ, ಅದ್ರ 1.5 ವರ್ಷ ಮುಂಚೆ 18 months ಹ್ಞೂ ಒನ್ ಇಂಜುರಿ ಆರ್ ದಿ ಅದರ್. ನನ್ನ ಆ್ಯಂಕಲ್ ಪೇನ್ ಹ್ಞೂ ಆಲ್ವೇಸ್. ಆಗ ನಂದು ಓಡೋದು ಕಡಿಮೆ ಆಯಿತು. ಹ್ಞೂ ಆಗ ಮತ್ತೊನ ಸ್ವಲ್ಪ ಹ್ಞೂ ಇಳಿದಿದ್ದು, ಸ್ವಲ್ಪ ತೂಕ ಜಾಸ್ತಿ ಆಯಿತು. ಹ್ಞೂ ಆ್ಯಂಕಲ್ ಪೇನ್ ಅದು ಹೇಗನ್ನೋ ಗೊತ್ತಿಲ್ಲ. ಹ್ಞೂ ಸೊ ಎಲ್ಲರೂ ನಮ್ಮ ರನ್ನಿಂಗ್ ಕ್ಲಬ್ ಎಲ್ರಿಗೂ ಗೊತ್ತು, ಯಾವಾಗ ನೋಡಿದ್ರು ಇವನಿಗೆ ಇಂಜುರಿ ಇರ್ತಾನೆ ಅಂತ. ಹ್ಞೂ ಸೊ ರಿಮೈನಿಂಗ್ ಇಂಜುರಿ ಫ್ರೀ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಹ್ಞೂ ಇಷ್ಟು ಓಡಿದ್ರೆ ಮತ್ತೆ ನಾವು ಓಡೋದು ರೋಡ್ ಮೇಲೆ, ಫುಟ್ಪಾತು ಸರಿ ಇಲ್ಲ ಇಲ್ಲಿ. ರೋಡ್ ಮೇಲೆ ಹೋಗ್ಬೇಕಾದ್ರೆ ಸೋ ಮೆನಿ ವೆಹಿಕಲ್ಸ್, ಡಾಗ್ಸ್. ಬೆಂಗಳೂರಲ್ಲಿ ತುಂಬ ಕಷ್ಟ ಇದೆ ಅನ್ಸುತ್ತೆ ಓಡಾಡಿ. ಫುಟ್ಪಾತ್ ಅದು. ಸೊ ನಾವು ಆಲ್ಮೋಸ್ಟ್ 1-2 ಸಲ ಮೈನರ್ ಆಕ್ಸಿಡೆಂಟ್ಸ್. ಹ್ಞೂ ಮತ್ತೆ ಬೆಳಿಗ್ಗೆ ಬೇಗ ಹೋದಾಗ ನಾಯಿ ಬೋಳ್ಕೊಂಬರುತ್ತೆ ಹಿಂದ್ಗಡೆ. ಹ್ಞೂ
But remaining injury free has been my biggest challenge. Luckily, I never had major injuries. ಹ್ಞೂ ಸಣ್ಣ ಪುಟ್ಟ ಆಗ್ತಿತ್ತು. ಹ್ಞೂ ಬಿಕಾಸ್ ಐ ಆಮ್ ಇನ್ ದ ಸ್ಟ್ರೀಕ್ ಐ ಕಂಟಿನ್ಯೂಡ್. ಹ್ಮ್. ಈ ಸ್ಟ್ರೀಕ್ ಇದ್ದಿಲ್ಲ ಅಂದ್ರೆ ನಾನು ಒಂದೆರಡು ದಿನ ಬಿಟ್ಬಿಡ್ತೇವೆ ಓಡೋದು. ಹ್ಞೂ ಆದ್ರೆ ಯಾವತ್ತಾದ್ರೂ ಅನ್ಸಿದ್ಯಾ ಸರ್ ಯಾಕೆ ಬೇಕಾ ಬಿಟ್ಬಿಡೋಣ ಸುಮ್ಮನೆ ಏನು ಬೆಳಗ್ಗೆ ಎದ್ದು ಓಡಾಡೋದು ಅನ್ಸಿದೆ ನಾನು ರಾತ್ರಿ ಸ್ಟಾರ್ಟ್ ಈ ಥರ ಮಾಡಿದೆ. ನಿಮಗೆ ಈ ಥರ ಅನ್ಸ್ದಾಗ ಏನು ಮಾಡ್ತಿದ್ರಿ ನೀವು? ಅಂದ್ರೆ ಐ ಫೀಲ್ ಯು ಶುಡ್ ನಾಟ್ ಗಿವ್ ಅಪ್ ವಿತೌಟ್ ಅ ಫೈಟ್. ಹ್ಞೂ ಈಗ ಒಂದ್ಸಲ ನಾನು ಕುಂಭಮೇಳ ಹೋಗಿದ್ದೆ. ಓಕೆ. ಅಲ್ಲೂ ಪ್ರಯಾಗಲ್ಲಿ ಹ್ಞೂ ಅಲ್ಲೂ ರಾತ್ರಿ 8 ಗಂಟೆ ಸ್ಟಾರ್ಟ್ ಮಾಡಿ 10 11 ಗಂಟೆಗೆ ಮುಗಿಸ್ದೆ. ಮತ್ತು 3 ದಿನ ಕಾಶಿಲಿದ್ದೆ, ಅಲ್ಲೂ ಹೋದೆ. ಆಮೇಲೆ ಐ ವೆಂಟ್ ಟು ಕೋಲ್ಕಟ್ಟ, ಅಲ್ಲೊಂದು ಮದುವೆ ಇತ್ತು. ಹ್ಞೂ ಬರ್ಬೇಕಾದ್ರೆ ನಂಗೆ ಜ್ವರ ಇತ್ತು. ಹ್ಞೂ ಅದೇ ಇನ್ಸ್ಪೆಕ್ಷನ್ ಇತ್ತು ನನಗೆ, ICSI ಎಕ್ಸಾಮ್ ಇನ್ಸ್ಪೆಕ್ಷನ್. ಹ್ಞೂ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಬಂದು ಅಲ್ಲಿ ನಾನು ಅಲ್ಲೇ 1 ಗಂಟೆ ಮಲ್ಕೊಂಡೆ. ಅಲ್ಲಿ ಹ್ಞೂ ತುಂಬ ಜ್ವರ ಇತ್ತು. ಅಲ್ಲಿ ಇಲ್ಲಿ ಬರ್ಬೇಕಾದ್ರೆ 5 ಗಂಟೆ ಆಗಿತ್ತು. ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. 8:30 ಎಚ್ಚರ ಆಯಿತು. ಡಿಂಟ್ ಫೀಲ್ ಲೈಕ್ ರನ್ನಿಂಗ್ ಅಟ್ ಆಲ್. ಹ್ಞೂ ನಾನು ಮುಗಿದೋಯ್ತು ಅಂದ್ಕೊಂಡ್ಬಿಟ್ಟಿದೆ ಆ ದಿನ ಸ್ಟ್ರೀಕ್. ಬಟ್ ಐ ಥಾಟ್ ಲೆಟ್ ಮೀ ನಾಟ್ ಗಿವ್ ಅಪ್ ವಿತೌಟ್ ಅ ಫೈಟ್. ಹ್ಞೂ 9 ಗಂಟೆಗೆ ಎದ್ದು ಶೂ ಹಾಕೊಂಡು 9:30 ಐ ಸ್ಟಾರ್ಟೆಡ್. ಹ್ಞೂ ಇಷ್ಟು ಓಡಿ ಐ ಹ್ಯಾಡ್ ರಿಯಲೈಸ್ಡ್ ಇಫ್ ಐ ಕ್ಲಾಕ್ 7 minutes and 7 seconds per kilometer ಐ ಫಿನಿಶ್ ಇನ್ 2.5 hours. ಹ್ಞೂ 7:30 ಮುಗಿದಿದ್ದು 9:30 ಸ್ಟಾರ್ಟ್ ಮಾಡಿದ್ನಲ್ಲ, 12 ಗಂಟೆ ಒಳಗೆ ಮುಗಿಸ್ಬೇಕು. ಇಟ್ಸ್ ಮೈ ಪರ್ಸನಲ್ ಟಾರ್ಗೆಟ್. ಓಕೆ. ಇಲ್ಲಾಂದ್ರೆ ಐ ವಿಲ್ ನಾಟ್ ಟೇಕ್ ಇಟ್. ಐ ವಿಲ್ ಟೇಕ್ ಇಟ್ ಆಸ್ ಅ ಸ್ಟ್ರೀಕ್ ಇಸ್ ಬ್ರೋಕನ್. ಹ್ಞೂ ಸೊ 9:30 ಸ್ಟಾರ್ಟ್ ಮಾಡಿ in 3 kilometers I was able to reach that 7 minutes and 7 seconds to a kilometer. ಹ್ಞೂ So I thought maybe I can finish it. Somehow ಹೋಗ್ತಿದ್ದಂಗೆ I felt better and better. ಹ್ಞೂ And I was able to finish just 1 minute before 12 o'clock. I finished my half marathon. ಹ್ಞೂ That is my toughest half marathon in this streak. ಹ್ಞೂ In the last 365 days, that was my toughest. ಸ್ಯಾಕ್ರಿಫೈಸ್ ಬಗ್ಗೆ ಸರ್? Sacrifice ಬಗ್ಗೆ, see, I am single, ಹ್ಞೂ luckily. So I don't have ಹ್ಞೂ any. But ಕೆಲವೊಂದ್ಸಲ ಏನು ಅನ್ಸುತ್ತೆ, ಯು ಫೀಲ್ ಲೈಕ್ ನಾಟ್ ಡೂಯಿಂಗ್ ಆರ್ ಏನಂದರೆ, ಸಿ 3 hour ಹೋದರೆ ಐ ಹ್ಯಾವ್ ಓನ್ಲಿ 21 hours ಟು ರಿಕವರ್ ಫಾರ್ ದ ನೆಕ್ಸ್ಟ್ ಡೇ. ಹ್ಞೂ ಅದನ್ನೇ ಸ್ವಲ್ಪ ಡಿಲೇ ಮಾಡಿದ್ರೆ ಸಮ್ಟೈಮ್ ಬಾಡಿ ಆಸ್ಕ್ ಫಾರ್ ರೆಸ್ಟ್. ಹ್ಞೂ 5-6 ಗಂಟೆ ಹೋಗೋ ಬದಲು ಐ ಸ್ಟಾರ್ಟ್ ಅಟ್ 11 or 12 o'clock, 1 o'clock. ಸೊ ಏನಾಗುತ್ತೆ, ಐ ಗೆಟ್ ಲೆಸ್ ದೆನ್ 20 hours ಫಾರ್ ರಿಕವರಿ, ಓನ್ಲಿ 15 hours. ಹ್ಞೂ ಸೊ ಆಗ ಐ ಡೋಂಟ್, ಐ ಮೀನ್ ದೇರ್ ಇಸ್ ನೋ ಚಾಯ್ಸ್. ಬಟ್ ಯು ಸಮೌ ಸ್ಟಾರ್ಟ್ ರನ್ನಿಂಗ್ ಅ ಬಿಟ್ ಸ್ಲೋ, ಬಟ್ ಯು ಸಮೌ ಫಿನಿಶ್ ಇಟ್. ಹ್ಞೂ ಏನು ಬ್ಯಾಲೆನ್ಸ್ ಮಾಡ್ತೀನಿ, ಒನ್ ಡೇ ಐ ರನ್ ಫಾಸ್ಟ್ ಆ್ಯಂಡ್ ಒನ್ ಡೇ ಐ ರನ್ ಸ್ಲೋ. ಹ್ಞೂ ಒನ್ ಡೇ ಐ ರನ್ ಅರ್ಲಿ ಮಾರ್ನಿಂಗ್, ದೆನ್ ಸಮ್ ಡೇಸ್ ನಾನು 9:30 ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ ಮುಗಿಸಿದ್ರೆ ಮತ್ತು ಐ ಹ್ಯಾವ್ ಓನ್ಲಿ 8 hours ಟು ರಿಕವರ್ ಟು ಸ್ಟಾರ್ಟ್ ಮೈ ಅದರ್ ರನ್. ಸೊ ಸ್ಯಾಕ್ರಿಫೈಸ್ ಅಂದರೆ, ಐ ಹ್ಯಾವ್ ಟ್ರಾವೆಲ್ಡ್ ಲೆಸ್ ದಿಸ್ ಇಯರ್. ಐ ಲವ್ ಟ್ರಾವೆಲಿಂಗ್. ಹ್ಞೂ I want running to be a reason to travel. So wherever I travel, I make it a point that flight book ಮಾಡಬೇಕಾದ್ರೆ I make it a point that I either book the ticket after I finish running, ಹ್ಞೂ or I book early morning where I can go there and start running. ಹ್ಞೂ ಇಲ್ಲ ಅಂದರೆ ನಾನು ಟ್ರಾವೆಲೇ ಮಾಡೋದಿಲ್ಲ. ಹ್ಞೂ So my biggest sacrifice ಅಂದರೆ is where I've traveled less this year. ಹ್ಞೂ ಯಾಕಂದ್ರೆ 2 years back I traveled almost, ಇಡೀ ವರ್ಷದಲ್ಲಿ 60 ದಿನ ಹೊರಗಿದ್ದೆ, ಬೆಂಗಳೂರು ಆಚೆ ಇದ್ದೆ, ಓಕೆ. ಲದಾಖಲ್ಲಿದ್ದೆ, so many other places. ಹ್ಞೂ So ಈ ವರ್ಷ ಐ ಹ್ಯಾವ್ ಟ್ರಾವೆಲ್ಡ್ ಬಿಟ್ ಲೆಸ್. ಮತ್ತು ರನ್ನಿಂಗ್ ನಿಮ್ಗೆ ಕಲಿಸಿದ ಪಾಠ ಸರ್, ಒಂದು ಲೆಸನ್ ಅಂತ ಕಲಿಸುತ್ತೆ ನಮಗೆ ಏನಾದರೂ ಕೂಡ. ಫಾರ್ ಎಕ್ಸಾಂಪಲ್ ಅಂತ ಕೊಡೋದಾದರೆ, ಏನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಅಂತ ಕೊಡಿಸುತ್ತೆ ನಮಗೆ, ಮಾಡಲೇಬೇಕು ಅಂತ ಹೇಳಿ. ಸೆಲ್ಫ್ ಮೋಟಿವೇಶನ್ ತುಂಬ ಮುಖ್ಯ ಆಗುತ್ತೆ ಹೌದು. ಈ ರನ್ನಿಂಗಲ್ಲಿ ಮಾತ್ರ. ಬೆಳಗ್ಗೆಯಿಂದ ಶುರು, ನಾವು ಎದ್ದೇಳೋ ಟೈಮಿಂದ ನಾವು ಬೆಡ್ ಮೇಲೆ ಇದ್ದರೂ ಕೂಡ ಸೆಲ್ಫ್ ಮೋಟಿವೇಶನ್ ಮಾಡ್ಕೊತಾ ಇರಬೇಕಾಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ 365 ದಿನ ಅಂತ ಹೇಳಿದ್ರೆ ಮಿಷಿನ್ಗಳಲ್ಲ, ನಾವು ರೋಬೋಟ್ಗಳಲ್ಲ, ಅದು ನಮಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ನಿಮ್ಮನ್ನ ತುಂಬ ಕಾಡಿದ್ದು ಅಥವಾ ನೀವು ನಿಮಗೆ ಏನಂತ ಹೇಳ್ಕೊತೀರಿ? ಒಂದು ಕೋಟ್ ಹೇಳ್ಕೊತೀರಾ, ಏನಂತ ಹೇಳ್ಕೊತೀರಿ? See, I have a lot of great people have inspired me. But ನಾನು ಅನ್ಕೊಳ್ಳೋದು, when you see people, ಅಂದರೆ ನಾವು ಟಿ ವಿಯಲ್ಲಿ ನೋಡ್ತೀವಿ, ಬುಕ್ಕಲ್ಲಿ ಓದ್ತೀವಿ, ಅದು ಬೇರೆ. ಬಟ್ ವೆನ್ ಯು ಸಿ ಇನ್ ರಿಯಲ್ ಅಲ್ಲ, ದಟ್ ಈಸ್ ಇವನ್ ಅ ಬಿಗ್ಗರ್ ಮೋಟಿವೇಶನ್. ಸಿ, ಮೈ ಫಾದರ್ ವಾಸ್ ಸಚ್ ಎ ಗೈ, ಹಿ ಹ್ಯಾಡ್ ಅ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಹಿ ಡಸಂಟ್ ನೋ ವಾಟ್ ಈಸ್ ಗಿವಿಂಗ್ ಅಪ್. ಹೇಗಾದರೂ ಮಾಡಿ ಏನಾದ್ರು ಮಾದರಿ ಅದು ಮಾಡೇ ಮಾಡೋರು ಅವರು.
ಸೊ ಮೇ ಬಿ ಐ ಹ್ಯಾವ್ ಲರ್ನ್ ಸಮಥಿಂಗ್ ಫ್ರಮ್ ಹಿಮ್. ದೆನ್ ಐಲ್ ಟೆಲ್ ಯು. ಈಗ ಐ ಹ್ಯಾವ್ ಗಾನ್ ಆಫ್ ಫ್ಯೂ ಟ್ರೆಕ್ಸ್. ಒಂದು ಹಿಮಾಲಯ ತಪೋವಂತಂಗೆ ಹೋಗಿದ್ದೀನಿ, ಮತ್ತು ರೀಸೆಂಟ್ಲಿ ಕಿಲಿಮಂಜರೋ. Kilimanjaro peak, there are 2 peaks. One is Stella Point and the one is Uhuru Peak. Stella Point, reaching there itself very difficult. ಅದಾದ್ಮೇಲೆ is only 100-meter elevation. ತುಂಬ ಜನ ಆಯ್ತು ಅಂತ ಹೋಗ್ಬಿಡ್ತಾರೆ. So the going for the next 100 meters is the toughest thing. When you go to things. Because oxygen is very less. Okay. So you somehow have to muster all your motivation and courage and start trekking. So ಈಗ ದಿನ ಓಡಬೇಕು. ವಾಟ್ ಗಿವ್ಸ್ ಮಿ ಮೋಟಿವೇಶನ್ ಇಸ್, ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಐ ನೆವರ್ ನ್ಯೂ ಐ ವಿಲ್ ಡೂ ಸೋ ಮಚ್. ನಾನು ಬ್ಯಾಕ್ ಟು ಬ್ಯಾಕ್ ಹಾಫ್ ಮ್ಯಾರಥಾನ್ ಮಾಡಿದ್ದಿಲ್ಲ, ಅಂದರೆ 2 ದಿನ ಸತತವಾಗಿ ಮಾಡಿದ್ದಿಲ್ಲ. ಡಿಸೆಂಬರ್ 31st ಮಾಡಿದೆ, 1st Jan ಮಾಡಿದೆ. ಒಂದು ಹ್ಯಾಟ್ರಿಕ್ ಮಾಡೋಣ ಅಂತ ಒಂದು 3 ಕಿಲೋಮೀಟರ್. ಓಕೆ, 3 ದಿನ ಆಗುತ್ತೆ, ಹ್ಯಾಟ್ರಿಕ್ ಮಾಡೋಣ ಅಂತ ಶುರು ಮಾಡಿತ್ತು. ಓಕೆ, 2 ದಿನ ಮಾಡಿದ ಏನೇ ಇದ್ರು ಇನ್ನೊಂದು ದಿನ ಮಾಡಿ ಮುಗಿಸ್ಬಿಡೋಣ ಅಂತ ಮಾಡಿ. 3 ದಿನ ಆದಮೇಲೆ ಓಕೆ ಲೆಟ್ ಮಿ ಡೂ ಎವ್ರಿ ಡೇ ಆಫ್ ದ ವೀಕ್ ಅಂತ ಬಂತು. 7 days ಅದೊಂದು ಮಾಡ್ಬಿಟ್ಟು ಲೆಟ್ ಮಿ ಡೂ ಡಬಲ್ ಡಿಜಿಟ್ 10 ದಿನ ಮಾಡೋಣ, ಅದು ಮಾಡ್ಬಿಟ್ಟು. ಕೊನೆ ನಮ್ಮ ಗ್ರೂಪಲ್ಲಿ ಒಬ್ಬ ಇದ್ದ, ಅವನು 21 ದಿನ 21 ಕಿಲೋಮೀಟರ್ ಮಾಡಿದ್ದ. ಆಯ್ತಾ, ಲೆಟ್ ಮಿ ಎಮ್ಯುಲೇಟ್ ಹಿಮ್. 20 ದಿನ ಆದಮೇಲೆ ಯಾರೊಬ್ಬ 50 ದಿನ ಮಾಡಿದ್ದ, ಲೆಟ್ ಮಿ ಎಮ್ಯುಲೇಟ್ ಹಿಮ್ ಆಲ್ಸೋ. ಬಟ್ 52nd day ಐ ಹ್ಯಾಡ್ ಅ ಸ್ಮಾಲ್ ಸ್ಪ್ರೇನ್. ನಾನು ಅದು ಮುಗೀತು ಅಂದ್ಕೊಂಡು ಎಷ್ಟೊಂದು ಜನ, ನಮ್ಮ ಫ್ರೆಂಡ್ ಒಬ್ಬ ಆರ್ಗನೈಸ್ ಮಾಡ್ತಾರೆ ಕುಂಭಮೇಳ. ಈ ಕುಂಭಮೇಳ ಬರೋದಿದ್ರೆ 50 ದಿನ ಆದ್ಮೇಲೆ ಬಾ, ಅಲ್ಲಿ ಓಡಕ್ಕಾಗ್ತಿಲ್ಲ ಗೊತ್ತಿಲ್ಲ. ಸೊ 50 ದಿನ ಆಯಿತು. 58ನೇ ದಿನ ಒಂದು ಸಣ್ಣ ಸ್ಪ್ರೇನ್ ಆಯಿತು. ಆ ಒಂದು 2-3 ದಿನ ಕ್ರೇಪ್ ಬ್ಯಾಂಡೇಜ್ ಹಾಕೊಂಡು ಓಡಿದೆ ನಾವು. ಕೊನೆಗೆ 80 ದಿನ ಆಯಿತು. ಲಕ್ಕಿಲಿ ನಾವು ಹೋದಲ್ಲೆಲ್ಲ ಸ್ಟ್ರೀಕ್ ಡಿಡ್ ನಾಟ್ ಬ್ರೇಕ್. ಕುಂಭಮೇಳ ಓಡಿದೆ, ಕೋಲ್ಕತ್ತಾ ಓಡಿದೆ. 85 ದಿನ ಆದಮೇಲೆ ನಮ್ಮ ರನ್ನಿಂಗ್ ಗ್ರೂಪ್ ಹೇಳಿದ್ರು, 100 ದಿನ ಇನ್ನು ಮಾಡಲೇಬೇಕಿನ್ನು ಅಂತ. ಆಯ್ತು, 100 ದಿನ ಮಾಡಿದೆ. ಐ ವುಡ್ ಹ್ಯಾವ್ ಸ್ಟಾಪ್ಡ್ ಸಮ್ವೇರ್ ಅರೌಂಡ್ 100-110 ಮುಗಿಸ್ಬಿಡ್ತಿದ್ದೆ ನಾನು. ಅದು 150 ಹೇಗಾಯಿತು, 150 200 ಹೇಗಾಯಿತು, ಐ ಹ್ಯಾವ್ ನೋ ಐಡಿಯಾ. ಮೊದಲೆಲ್ಲ ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ರನ್. ಈಗಲೂ ಅವಾಗೆಲ್ಲ ಫಸ್ಟ್ 2 ಕಿಲೋಮೀಟ್ರು ಐ ವುಡ್ ಬಿ ವೆರಿ ಸ್ಲೋ ರನ್, ವಾಕಿಂಗ್ ಮಾಡ್ತಾ ಇದ್ದೆ. ಕೊನೆಗೆ ಹೇಗೋ ಕಾಲು ಮುಂದಕ್ಕೆ ಹೋಗ್ತಾ ಇತ್ತು. ಈಗ ಐ ಕ್ಯಾನ್ ಸ್ಟಾರ್ಟ್ ಇಟ್ ಸೆಲ್ಫ್ ಅಟ್ ಡೈಲಿ ರೂಟೀನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಹಾ, ಒಂದು ರೀತಿ ರೂಟೀನ್ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ಎವ್ರಿ ಮಾರ್ನಿಂಗ್ ಇಟ್ ಇಸ್ ಅ ಮೋರ್ ಮೆಂಟಲ್ ಚಾಲೆಂಜ್ ದ್ಯಾನ್ ಫಿಸಿಕಲ್ ಚಾಲೆಂಜ್ ಈಗ. ಮತ್ತೆ ಈಗ ನೋಡಿ ಸರ್, ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗುರಿ ಅಂದರೆ ನಾನು ಸಾಧಿಸಲೇಬೇಕು ಅಂತ ಹೋಗೋದು ಒಂದು ಥರ ಡೆಸ್ಟಿನಿ ಅಂತ ಒಂದು ಇರ್ತದೆ, ಅದು ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಆ ದಾರಿಗೆ. ಈ ಎರಡರಲ್ಲಿ ಏನು ಹೇಳ್ತೀರಿ ನಿಮಗೆ? ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ಫಸ್ಟ್ ಹಾಫ್ ನೀವು ನನ್ನ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ, ಫಸ್ಟ್ ಹಾಫ್ ಮೈ ಪೇಸ್ ಹ್ಯಾಸ್ ಬೀನ್ ವೆರಿ ಸ್ಲೋ. 7.5 ನಾನು ಒಂದು ಫುಲ್ ಮಾಡಿ 2.5 ಗಂಟೆ ತಗೋತಾ ಇದ್ದೆ. ಈಗ ಐ ಡೂ ಇನ್ ಲೈಕ್ 2 hours. ಸೊ ಆವರೇಜ್ ಆಲ್ಮೋಸ್ಟ್ 25 minutes ಫಾಸ್ಟರ್ ನಾವು. ಫಸ್ಟ್ 150 days to next 150 days. So first 150 days was difficult. It was a lot of mental challenge. The second 150 days, in spite of people telling me stop, I have continued. ಅದು ಒಂದು ವರ್ಷಾರು ಮಾಡೋಣ ಅಂತ ಪುಷ್ ಮಾಡ್ತಾ ಇತ್ತು ಮೆಂಟಲ್, ಅಂದ್ರೆ ಮೆಂಟಲಿ. So maybe the second half you can say was destiny. The first half has been lot of hard work. I had to work on my fitness. Weight loss ಆದಾಗಿಂದ maybe I've improved more. Okay. So ಹೇಳ್ತಿದ್ರು ಯಾರು, 2 main factors for improving long distance timings. One is annual mileage, other one is weight loss. And I have had both of that. ಮತ್ತೆ ತುಂಬಾ ರನ್ ಮಾಡ್ತಿದ್ರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಕೊಡೋದಾದರೆ ಕ್ರಿಕೆಟರ್ಸಲ್ಲೂ ಕೂಡ ನಿಮಗೆ ಧೋನಿಯಿಂದ ಇಟ್ಕೊಳ್ಳಿ, ವಿರಾಟ್ ಕೊಹ್ಲಿ ಇಟ್ಕೊಳ್ಳಿ, ಪ್ರತಿದಿನ ಅವರು ರನ್ ಮಾಡ್ತಿರ್ತಾರೆ. ಯಾಕೆ ರನ್ ಮಾಡ್ತೀರಿ ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಇರೋದು ನಮ್ಗೆ ಮುಖ್ಯ ಅಂತ ಹೇಳ್ತಾರೆ. ಸೊ ಮೆಂಟಲಿ ಸ್ಟ್ರಾಂಗ್ ಆಗಿರೋದಕ್ಕೂ ಕೂಡ ರನ್ನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ಅದನ್ನೇ ನಿಮ್ಮನ್ನ ಮೋಟಿವೇಟ್ ಮಾಡಿರಬೇಕು 150 days ಆದಮೇಲೆ ಇರ್ಬೋದು. ಕೊನೆಯದಾಗಿ ಸರ್, ವಾಟ್ ನೆಕ್ಸ್ಟ್? 365 ದಿನ ಓಟ ಇದಾದ ನಂತರ ವಾಟ್ ನೆಕ್ಸ್ಟ್? ಈಗ ತಾನೇ ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಗಿನ್ನೆಸ್ ರೆಕಾರ್ಡ್ ಟ್ರೈ ಮಾಡ್ತೀಯಾ, ಬೀಟ್ ಮಾಡ್ತೀಯ ಅಂತ ಕೇಳಿದ್ರು. ಏನಿದೆ ಗಿನ್ನೆಸ್ ರೆಕಾರ್ಡ್? 603 ಇದೆ, ನೀನು 604 ಮಾಡು ಅಂತ. ಸರ್ ಓಕೆ, ಐ ವಿಲ್ ಟ್ರೈ ಅಂತ ಹೇಳಿದ್ದೇನೆ. ನೆಕ್ಸ್ಟ್ ನನ್ನ ಮೇನ್ ಈಗ ಟು ಇಂಪ್ರೂವ್ ಮೈ ಮಸಲ್ಸ್
I will join a gym, ಹ್ಞೂ and most likely I'll start swimming also. ಹ್ಞೂ So these are my immediate ಹ್ಞೂ targets are those: join a gym, ಹ್ಞೂ swim regularly, ಹ್ಞೂ if possible, if body allows, ಹ್ಞೂ I'll run like this as long as it is humanly possible. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಗುರಿ ಏನಿದೆ ಆದಷ್ಟು ಬೇಗ ಅದು ನೆರವೇರಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ಅದೇ ರೀತಿ ನಮಗೂ ಕೂಡ ಆಶಯ ಕೂಡ ಇರುವಂಥದ್ದು. ಮತ್ತೊಮ್ಮೆ ನಾನು ಗಿನ್ನಿಸ್ ರೆಕಾರ್ಡ್ ಆದಮೇಲೆ ನಾನೇ ಬಂದು ಮತ್ತೆ ಇಂಟರ್ವ್ಯೂ ಮಾಡ್ತೀನಿ ನಿಮ್ಮನ್ನು. ಆದರೆ ಹೇಳ್ತೀನಿ. ಆಗಲೇ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಸಾಧನೆ ಅನ್ನೋದನ್ನ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಮಾತಿಂದ ಯಾವತ್ತೂ ಕೂಡ ಸಾಧನೆ ಆಗಲ್ಲ, ಬಟ್ ನಾವು ಸಾಧನೆ ಮಾಡಿದಾಗ ಸಾಧನೆ ಮಾತಾಡುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಇವತ್ತು ಸಾಧನೆ ಮಾತನಾಡಿದೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.